ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದ ಮಗು ತಿಮ್ಮಪ್ಪನೊಂದಿಗೆ ತಂದೆ ಬೀರಪ್ಪಗೌಡ ಮತ್ತು ತಾಯಿ ಬಚ್ಚಮ್ಮ. ಇದು ಕನಕದಾಸರ ಇತಿಹಾಸ. ಬಾಲ ತಿಮ್ಮಪ್ಪನಿಗೆ ಗುರುಗಳಾದ ಬಂಕಾಪುರದ ಶ್ರೀನಿವಾಸಾಚಾರ್ಯರ ಸಮ್ಮುಖದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು. ಈ ಸನ್ನಿವೇಶ ತುಂಬ ಅದ್ಭುತವಾಗಿದೆ. ಭೂಮಿಯಲ್ಲಿ ದೊರೆತಂಥ ನಿಧಿಯನ್ನು ದೇವಾಲಯ ನಿರ್ಮಿಸಲು ಶಿಲ್ಪಿಗಳಿಗೆ ತಿಮ್ಮಪ್ಪ ನಾಯಕ ನೀಡುತ್ತಿರುವುದು. ದೊರೆತ ಬಂಗಾರವನ್ನು ಪ್ರಜೆಗಳ ಹಿತಕ್ಕಾಗಿ ದಾನ ಮಾಡಿದ್ದರಿಂದ ತಿಮ್ಮಪ್ಪ ನಾಯಕನನ್ನು ಕನಕನಾಯಕನೆಂದು ಕರೆಯಲ್ಪಟ್ಟರು. ಇದರ ಇತಿಹಾಸವು ತುಂಬ ಅದ್ಭುತವಾಗಿದೆ. ಕನಕನಾಯಕ ಯುದ್ಧ ಭೂಮಿಯಲ್ಲಿ ಅರಪ್ರಜ್ಞಾ ವ್ಯವಸ್ಥೆಯಲ್ಲಿ ಸ್ಥಿತಿಯಿಂದ ಎಚ್ಚೆತ್ತು ಅಲ್ಲಿನ ಸಾವು ನೋವುಗಳನ್ನು ಅದನ್ನು ಕಂಡು ವಿಚಲಿತಗೊಂಡು ಯುದ್ಧ ನೀತಿಯನ್ನು ವಿರೋಧಿಸಿ ಅಧಿಕಾರದ ಮೋಹ ತೊರೆದು ಶ್ರೀಹರಿಯ ದಾಸನಾಗಿ ಕನಕದಾಸರಾದರು. ಇದು ಇದರ ಇತಿಹಾಸ. ಇದೊಂದು ಕತೆ ತುಂಬ ಅದ್ಭುತವಾಗಿದೆ. ಕನಕದಾಸರು ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿದ್ದ ವ್ಯಾಸರಾಯರ ಬಳಿಗೆ ಹೋಗಿ ದಾಸದೀಕ್ಷೆ ಕರುಣಿಸಬೇಕೆಂದು ಕೇಳಿದಾಗ ವ್ಯಾಸರಾಯರು ಕುರುಬನಿಗೆ ಕೋಣಮಂತ್ರ ಎನ್ನುತ್ತಾರೆ. ಕನಕದಾಸರು ಅದೇ ಮಂತ್ರವನ್ನು ಜಪಿಸಿದಾಗ ಪ್ರತ್ಯಕ್ಷವಾದ ಕೋಣವು ಕಾಲುವೆಗೆ ಅಡ್ಡ ಬಂದ ಬಂಡಿಯನ್ನು ಗುದ್ದಿ ವ್ಯಾಸರಾಯರ ಅಣತಿಯಂತೆ ಒದಗಿಸುತ್ತದೆ. ಇದು ಉಡುಪಿಯ ಸನ್ನಿವೇಶ. ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆ ಹೋದಾಗ ಪುರೋಹಿತರು ದೇವಾಲಯದ ಪ್ರವೇಶ ನಿಷೇಧಿಸಿರುತ್ತಾರೆ. ಕನಕದಾಸರು ಭಕ್ತಿ ಶಕ್ತಿಗಳಿಗೆ ಮೆಚ್ಚಿದ ಶ್ರೀಕೃಷ್ಣ ಗೋಡೆ ಒಡೆದು ಪೂರ್ವದಿಂದ ಪಶ್ಚಿಮಮುಖವಾಗಿ ದರ್ಶನ ನೀಡುವ ದೃಶ್ಯ ಇದು. ಈ ಆನೆಯ ಕಥೆ ಹೊಂದಿದೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸೋಲಿಗ ಜನರಿಗೆ ತೊಂದರೆ ಕೊಡುತ್ತಿದ್ದ ಆನೆಯನ್ನು ಕನಕದಾಸರನ್ನು ಕಂಡು ಶರಣಾಗಿರುವುದು. ಆ ಆನೆಯನ್ನು ಕನಕದಾಸರು ನಂಜನಗೂಡಿನ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ತಂದು ಬಿಟ್ಟರೆಂಬ ಇತಿಹಾಸವಿದೆ. ಇದು ಕನಕದಾಸರಿಗೆ ದಾನವಾಗಿ ನೀಡುತ್ತಿರುವಂತಹ ಭೂಮಿಯ ದೃಶ್ಯ. ಮನುಷ್ಯ ಮಾಡುವುದೆಲ್ಲವೂ ಹೊಟ್ಟೆಪಾಡಿಗಾಗಿ, ಗೇಣು ಬಟ್ಟೆಗಾಗಿ. ಆದ್ದರಿಂದ ವೃತ್ತಿಯಲ್ಲಿ ಯಾವುದೇ ತಾರತಮ್ಯ ಸಲ್ಲದು ಎಂಬ ನುಡಿಯ ಕನಕದಾಸರ ಮಾತಿಗೆ ಸಂದೇಶ. ಇದು ಕನಕದಾಸರು ಮೌಢ್ಯತೆಗಳನ್ನು ನಿಲ್ಲಿಸಬೇಕೆಂಬ ಸಂದೇಶವನ್ನು ಸಾರುವ ಮೂಲಕ ಪ್ರಾಣಿ ವಧೆಯನ್ನು ನಿಲ್ಲಿಸಿ ಎಂಬ ಸಂದೇಶವನ್ನು ಹೇಳುತ್ತಿರುವುದು. ಇದು ಮಾನವ ನಿರ್ಮಿಸಿರುವ ಜಾತಿ ಮತ ಪಂಥಗಳಲ್ಲಿ ಮೇಲು ಕೀಳೆಂಬ ಭೇದ ಭಾವ ಸಲ್ಲದು. ಆತ್ಮ ಯಾವ ಕುಲ, ಜೀವ ಯಾವ ಕುಲ ಎಂಬ ಸಂದೇಶವನ್ನು ಕನಕದಾಸರು ನೀಡುತ್ತಿರುವುದು. ಇದು ಕನಕದಾಸರ ಉದ್ಯಾನವನ. ನೋಡಲು ತುಂಬ ಸೊಬಗಿನಿಂದ ಕೂಡಿರುವಂಥ ಸೌಂದರ್ಯ ರೂಪವಾದ ಉದ್ಯಾನವನವು ಸುಮಾರು 150 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಇದರ ಇತಿಹಾಸ ತುಂಬ ಅದ್ಭುತವಾಗಿದೆ. ಶ್ರೀರಂಗಪಟ್ಟಣದ ಮಹದೇವಪುರ ಅಂದರೆ ಇವತ್ತಿನ ಶೂಟಿಂಗ್ ಮಹದೇವಪುರದ ಬಳಿ ಕಾವೇರಿ ನದಿಯನ್ನು ದಾಟುವ ಸಂದರ್ಭದಲ್ಲಿ ಕನಕದಾಸರಿಗೆ ಕಾಯಿಲೆ ಇರುತ್ತದೆ, ಅಂದರೆ ಹುಷಾರು ತಪ್ಪಿರುತ್ತಾರೆ. ಆ ಸಂದರ್ಭದಲ್ಲಿ ನಡೆಸುವಂಥ ದೋಣಿ ಸಾಧಕರು ಅವ್ರನ್ನ ಕೆಳಗಿಳಿಸಿದಾಗ ಕನಕದಾಸರು ಬಾಳೆ ಎಲೆ ಮೇಲೆ ನದಿ ದಾಟಿದ್ರು ಎಂಬ ಪ್ರಸಂಗವಿದೆ. ಅದೇ ಚಿತ್ರ ಇದು. ಈ ಉದ್ಯಾನವನವನ್ನು ವೀಕ್ಷಣೆ ಮಾಡಲು ಪ್ರತಿದಿನ ಸಾವಿರಾರು ಜನ ಭಕ್ತಾದಿಗಳು ಬಂದು ವೀಕ್ಷಣೆ ಪಡುತ್ತಾರೆ. ಇದು ತುಂಬ ಅದ್ಭುತವಾದಂಥ ರಮಣೀಯವಾದಂಥ ಉದ್ಯಾನವನವಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯ ಸಂಸ್ಥಾನ ಮಠದ ಈ ಒಂದು ಉದ್ಯಾನವನ.
ತುಂಬ ಮನೋಹರವಾದಂಥ ಚಿತ್ರ ಸನ್ನಿವೇಶ. ಇಲ್ಲಿ ವಯೋಸಹಜ ಯಾವುದೇ ಅಂತರವಿಲ್ಲದೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಬಂದು ಕಾಲ ಕಳೆಯುವಂಥ ಸನ್ನಿವೇಶ. ಮೋಟರ್ ಸ್ಟಾರ್ಟ್ ಮಾಡಿಲ್ಲ. ಅಲ್ಲೈತಲ್ಲ ಒಂದು ಸ್ಟ್ಯಾಚ್ಯೂ. ಚಿಕಿತ್ಸಾಲಯ ಈಗೇನು ಗೊತ್ತಾ, ಇರ್ತಾರಲ್ಲ ಕನ್ನಡಕ ಹಾಕಿದ್ರೆ ಕಾಣಿಸುತ್ತಾ? ಸರಿ ಸರಿ. ತಲ್ಲಣಿಸಿದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀಡುವವರು ಯಾರೋ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೋ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೋ, ಮಾತು ಕೇಳದೆ ಮಲೆತು ನಡೆವ ಮಕ್ಕಳ್ಯಾತಕೋ, ಪ್ರೀತಿ ಇಲ್ಲದೆಡೆಯಲಿಕ್ಕಿದ ಅನ್ಯವ್ಯಾತಕೋ, ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕೋ, ಸೋತ ಹಣ್ಣಿಗೆ ಓತು ನಡೆಯುವ ಪುರುಷನ್ಯಾತಕೋ. ಈ ದೃಶ್ಯವನ್ನು ನೋಡಿದರೆ ಎಂಥವರ ಮನಸ್ಸು ಕೂಡ ಒಮ್ಮೆ ಮೈ ಜುಮ್ಮೆನಿಸುವಂಥ ದೃಶ್ಯವಾಗಿದೆ. ಕವಿಗಳಂತೂ ಕಾವ್ಯ ಸಂಚಿಕೆಯನ್ನು ಕಟ್ಟಬಹುದೇನೋ ಈ ದೃಶ್ಯವನ್ನು ನೋಡಿದರೆ ಎನಿಸುತ್ತದೆ. ಅಲ್ಲೊಂದು ಅದ್ಭುತವಾದ ಕನಕದಾಸರ ಕೆತ್ತನೆ ಇದೆ ನೋಡಿ. ಈ ಕೆತ್ತನೆಯನ್ನು ನೋಡಿದರೆ ತಿರುಪತಿಯ ತಿಮ್ಮಪ್ಪನ ದಿಕ್ಕನ್ನೇ ನೋಡಿ ಶಂಖನಾದವನ್ನು ಮೊಳಗಿಸುವಂಥ ಕನಕದಾಸರ ಈ ಚಿತ್ರವು ಸಾಕ್ಷಾತ್ ವೈಕುಂಠರಾಧನೆಯನ್ನು ಮಾಡುತ್ತಿದ್ದಾರೇನೋ ಎನಿಸುತ್ತದೆ. ಈ ಚಿತ್ರವನ್ನು ನೋಡಿದಂಥ ಅಪಾರ ಅಭಿಮಾನಿಗಳು ಹಾಗೂ ಪ್ರವಾಸಿಗರು ಭಾಳ ಇಷ್ಟಪಟ್ಟು ಈ ದೃಶ್ಯವನ್ನು ತಮ್ಮ ಮೊಬೈಲ್ ಫೋನ್ಗಳ ಮುಖಾಂತರ ಸೆರೆ ಹಿಡಿದು ಯೂಟ್ಯೂಬ್ ಹಾಗೂ ತಮ್ಮ ಸ್ಟೇಟಸ್ಗಳಲ್ಲಿ ಹಂಚಿಕೊಳ್ಳುತ್ತಾರೆ. ಇದನ್ನೊಮ್ಮೆ ನೋಡಿ. ಇದು ಕಲ್ಲಿನ ಮೇಲೆ ಕಲ್ಲನ್ನು ಇಟ್ಟ ಹಾಗೆ ಕಾಣಿಸುತ್ತದೆ, ಆದರೆ ಒಂದೊಂದು ಹಂತಗಳ ಒಂದೊಂದು ಸ್ಟೆಪ್ಪು ಸಹ ಒಂದೊಂದು ಕಥೆಯನ್ನು ಹೇಳುತ್ತದೆ. ತುದಿಯಲ್ಲಿ ಇಟ್ಟಿರುವಂಥ ವೀಣಾನಾದ ಬಹಳ ಅದ್ಭುತವಾಗಿದೆ. ಈ ಒಂದೊಂದು ಬಂಡೆಯ ಸುತ್ತಿ ನೋಡಿದರೆ ಒಂದೊಂದು ಬಂಡೆಯ ಮೇಲೂ ಒಂದೊಂದು ಕಥೆಯನ್ನು ಹೇಳುವಂಥ ಸನ್ನಿವೇಶಗಳು ಮೂಡಿ ಬಂದಿವೆ. ಇದು ಕಾಗಿನೆಲೆಯ ಕನಕಗುರು ಪೀಠದ ಒಂದು ಸುಂದರ ನೋಟ. ಇದು 150 ಎಕರೆಯ ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಉದ್ಯಾನವನವು ಎಲ್ಲ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ. ಒಮ್ಮೆ ಹೋಗಿ ನೋಡೋಣವೇ?